ಸಿನಿಮಾ ಗೆದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅದು ಒಬ್ಬ ನ್ಯೂ ಡೈರೆಕ್ಟರ್, ಅರ್ಜುನ್ ಜನ್ಯ ಮ್ಯೂಸಿಕ್ ಎಲ್ಲ ಕೇಳಿದ್ವಿ. ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಆಗಿರುತ್ತೆ, ಏನ್ ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸ್ ಇಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನ್ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮ್. ಯಾಕಂದ್ರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದಾರೆ ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬಾ ಥ್ಯಾಂಕ್ಸ್ ಅವ್ರು ಸಪೋರ್ಟ್ ಮಾಡಿ. ನ್ಯೂ ಕಮರ್ಗೆ ಮ್ಯೂಸಿಕ್ ಮಾಡ್ಬಿಡ್ಬೋದು, ಬಟ್ ಆಸ್ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್, ಇವತ್ತು ಜನ ಪ್ಲೇಟ್ ಬಗ್ಗೆ ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ಆಮೇಲೆ ಇವತ್ತು ಏನ್ ಮೆಸೇಜ್ ಬೇಕು ಆಡಿಯನ್ಸ್, ಒಂದು ಒಳ್ಳೆ ಮೆಸೇಜ್ ಇದೆ ಮೊಬೈಲ್ ಅದೆಲ್ಲ ಬಹಳ ಅದ್ಭುತವಾಗಿ ಕಮರ್ಷಿಯಲಿ ಒಂದು ಫಿಲಾಸಫಿನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ವಸ್ತುಕ್ಕೂ ಒಂದು ಜೀವ ಇರುತ್ತೆ, ಅದೊಂದಿದೆ ಮೆಸೇಜ್. ಇಲ್ಲಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ಇಲ್ಲ ಅನ್ನೆಸಿ ಗಾಡಿ ನಡ್ಕೋಬೇಕಾದ್ರೆ ಯಾರು ವಿಡಿಯೋ ಮಾಡ್ತಾರೆ ನೋಡ್ಬೋದು, ಅದು ಯೂಶಲ್ ಆಗೋಯ್ತು ಎಲ್ಲಾ ಕಡೆ. ಅದು ಸಮ್ ಪಾಯಿಂಟ್ಸ್ ಎಂಟರ್ಟೈನಿಂಗ್ ವೇಲಿ ಬಹಳ ಚೆನ್ನಾಗಿ ಮಾಡಿದೆ. ಅದು ನಾವು ರಾಜ್ಯ ಶೆಟ್ಟಿ ಕೂಟ ಸೇರಿದ್ವಿ, ಒಂದು ತ್ರಿವೇಣಿ ಸಂಗಮನ ತ್ರಿವೇಣಿ ಬಹಳ ಖುಷಿ ಒಳ್ಳೆ ಥಾಟ್, ಜನಗಳ ಒಂದು ಅಭಿಪ್ರಾಯ ಇದೇ ತರ ಸರಿಯಾಗಿದ್ರೆ ಐ ಥಿಂಕ್ ಫಿಲಿಂ ಇದು ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. ಇದುವರೆಗೂ ನಮ್ಮ ಬಂದ ಪ್ರತಿಕ್ರಿಯೆಯಲ್ಲಿ ಬಹಳ ಖುಷಿ ಕೊಡ್ತು, ಹೆಮ್ಮೆ ಕೊಡ್ತು. ಯಾಕೆ ಇದು ಒಂದು ಡಿಫ್ರೆಂಟ್ ಆದ ಒಂದು ಪ್ರಾಜೆಕ್ಟ್ ನ ಜನ ಅಷ್ಟು ಎಷ್ಟು ಬಿಫೋರ್ ರಿಲೀಸ್ ಆ ಟ್ರೈಲರ್ ನ ಬಹಳ ಚೆನ್ನಾಗಿ ಅವರು ಏನು ಡಿಕೋಡ್ ಮಾಡಿದ್ರು. ಅದು ಬಹಳ ಖುಷಿ ಆಗುತ್ತೆ. ಒಂದು ಫಿಲ್ಮ್ ಡಿಕೋಡ್ ಎಷ್ಟು ಡಿಕೋಡ್ ಮಾಡಿದ್ದಿಲ್ಲ ಅಂತ ತಲೆ ಕೆಡ್ಸ್ಕೊಂಡಿಲ್ಲ, ಡಿಕೋಡ್ ಮಾಡಿದ್ರಲ್ಲ ನೋಡ್ಬೇಕಾದ್ರೆ ಈ ರೀತಿ ಒಂದು ರೆಸ್ಪಾನ್ಸ್ ಬಹಳ ಖುಷಿ. ನಿಮ್ಮ ಎಂಟ್ರಿ ನಂತರ ಸಿನಿಮಾದ ವೇಗನ ಬೇರೆ ಮಟ್ಟಕ್ಕೆ ಹೋಗುತ್ತೆ. ತೆರೆ ಮೇಲೆ ಜನ ನೋಡ್ಕೊ ಬಂದ್ರಲ್ಲಿ ಹೇಳೋದು ಒಂದೇ ಮಾತು, ಶಿವತಾಂಡವ ಸಿನಿಮಾದಲ್ಲಿ ಅಂತ. ಶಿವತಾಂಡವ ಇರುತ್ತೆ, ಬಟ್ ಆ ಶಿವತಾಂಡವ ಬರ್ಬೇಕಂದ್ರೆ ಫಸ್ಟ್ ಹಾಫ್ ನಾವ್ ಏನಿದೀವೋ ಅದು ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಸೆಕೆಂಡ್ ಹಾಫ್ ಏನ್ ಮಾಡಕ್ಕಾಗುತ್ತೆ. ಫಸ್ಟ್ ಹಾಫ್ ಅದು ಇದ್ದಿದ್ರಿಂದ ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ. ಫಸ್ಟ್ ಹಾಫ್ ತಾಂಡವ ಆಗ್ತದೆ, ಸೆಕೆಂಡ್ ಹಾಫ್ ತಾಂಡವ ಆಗುತ್ತೆ ಸ್ಲೋ ಆಗಿ. ಅದಕ್ಕೆ ಶಿವ ತಾಂಡವ, ಶಿವ ಸೌಂಡ್ ಕಮ್ಮಿ ಇರುತ್ತೆ, ತಾಂಡವ ಜಾಸ್ತಿ ಇರುತ್ತೆ. ಇದನ್ನ ಅರ್ಜುನ್ ಜನ್ಯ ಫಸ್ಟ್ ಹಾಫ್ ಉಪೇಂದ್ರ ಹಾಗೂ ರಾಜ್ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಜನಗಳನ್ನ ಎಂಗೇಜ್ ಇದ್ದಾರೆ. ನಾನು ಯಾರೋ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಹೇಳಿ ಫಸ್ಟ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ಬೇಗ ಜಾಸ್ತಿ ಆಗುತ್ತೆ. ಎಂಟ್ರಿ ಆದ್ಮೇಲೆ ಅದು ಆ ಎಂಟ್ರಿ ಫಾಸ್ಟ್ ಆಗ್ಬೇಕಾದ್ರೆ ಈ ಎಂಟ್ರಿ ಚೆನ್ನಾಗಿರುತ್ತೆ. ಇದುವರೆಗೆ ರಗಡ್ ಲುಕ್ ಅಲ್ಲೇ ಕಾಣಿಸ್ಕೊಂಡವ್ರು ನೀವು, ಈ ಸತಿ ಕಾಮ್ ಅಂಡ್ ಕಂಪೋಸ್ಡ್ ಅಲ್ಲದೆ ಈ ಸೀರೆ ಉಟ್ಟ ಲುಕ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲರೂ ಕೂಡ ಆಶ್ಚರ್ಯ. ಎಲ್ಲ ಅವತಾರಗಳಷ್ಟೇ, ಎಲ್ಲ ಅವತಾರಗಳನ್ನ ಅವರು ನಮ್ ಪಾಲು ಬಂತು, ಅದು ಭಾಗ್ಯ. ನಾವು ನೋಡ್ದಂಗೆ ಎರಡೆರಡು ಸರಿ ನೋಡಿದ್ರು ಸಿನಿಮಾದ ಫಸ್ಟ್ ಸರಿ ನೋಡೋದಕ್ಕೆ ಸೆಕೆಂಡ್ ಸರಿ ನೋಡಿದ್ರು ಅವ್ರು ತುಂಬಾ ನೀಟಾಗಿ ಅರ್ಥ ಆಗಿದೆ. ಯಾಕಂದ್ರೆ 45 ದಿನಗಳು ಗರುಡ ಪುರಾಣ ಆಗಲಿ, ಅದು 11 ದಿವಸಗಳ ಕಾರ್ಯಗಳಾಗಲಿ, ಪ್ರತಿಯೊಂದನ್ನು ಹಂತ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಕನೆಕ್ಷನ್. ಮನುಷ್ಯ ಹೋದ್ಮೇಲೆ ಅವ್ರ ಆತ್ಮ ತೃಪ್ತಿ ಪಡಿತ ಇಲ್ವಾ, ಅದು ನಿಜನ ಸುಳ್ಳ, ಬಹಳ ಬಹಳ ವಿಶೇಷತೆಗಳಿದೆ. ಸುಮ್ಮನೆ ನಾವು ಗರುಡ ಪುರಾಣ ಅಷ್ಟಾಗಿ ಹೇಳ್ತೀವಿ ಆತ್ಮ ಅದು ಶಕ್ತಿ ಅದೆಲ್ಲ ಅದಕ್ಕೆಲ್ಲ ಒಂದು ಪರಿಪೂರ್ಣತೆ ಆದಾಗಲೇ ಪರಮಾತ್ಮ. ಇನ್ನೊಂದು ಅವತಾರದಲ್ಲಿ ನಿಮ್ಗೆ ಇಷ್ಟವಾದ ಅವತಾರ ಯಾವುದು? ನಮ್ಮ ಜವಾಬ್ದಾರಿ ಜನಗಳು ಬಿಟ್ಬಿಡ್ತೀವಿ, ಅವ್ರಿಗೆ ಯಾವ ಅವತಾರ ಇಷ್ಟ ಯಾವ ಅವತಾರ. ಬಟ್ ನನಗೇನಿದೆ ವೆರಿ ಲಕ್ಕಿ. ಯಾಕೆ ನನಗೆ ಅವಾಗ ಆಕ್ಚುಲಿ ಕೀಮೋ ಹೊಡಿತಾ ಇತ್ತು, ಕ್ಯಾನ್ಸರ್ ಕೀಮೋ ಹೊಡಿತಾ ಇತ್ತು. ಬಟ್ ನಾನು ಹೆಂಗ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಜನಗಳ ಅಭಿಮಾನ ಸಪೋರ್ಟ್, ಇಡೀ 45 ಟೀಮ್ ಸಪೋರ್ಟ್, ಆ ಶಕ್ತಿ ಅಲ್ಲ ದೇವರು ಸ್ಪೆಷಲ್ ಆಗಿ ಆಶೀರ್ವಾದ ಮಾಡ್ತಾರೆ. ಅದು ಹೆಂಗೆ ಆಗೋದು ಅವತಾರ, ಒಂದೊಂದು ಅವತಾರಕ್ಕೂ 3 ಅವರ್ ಬೇಕು. ಮೇಕಪ್, ಕಾಸ್ಟ್ಯೂಮ್, ಏನೇ ಟೈಟಸ್ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಬಂದ ತಕ್ಷಣ ಎಲ್ಲೋ ಮಾಡ್ಬೇಕು. ದೇವರೇ ನನ್ನ ಸರ್
ಶಿವಪ್ಪ ರಾಯಪ್ಪ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ. ಎರಡು ಅಪ್ಪನೇ ಶಿವಪ್ಪ ನಾಯಕ. ಈಗ ನೀವು ಕ್ಯಾನ್ಸರ್ ಗೆದ್ದು ಬಂದ ನಂತರ ಈಗ ಮೂವಿಯನ್ನ ಬಿಟ್ಟು ನೋಡೋದಾದ್ರೆ ರಾಜ್ಯಾದ್ಯಂತ ಇವತ್ತೊಂದು ಹಬ್ಬನೇ ಆಚರಿಸಲಾಗ್ತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಆ ಹರ್ಷೋದ್ಗಾರಕ್ಕೆ ಏನ್ ಹೇಳಿ? ಬ್ಲೆಸ್ಡ್ ಒಂದು ಸಿನಿಮಾ, ಯಾವುದೇ ಸಿನಿಮಾ ವಿಭಿನ್ನವಾದ ಸಿನಿಮಾ ಗೆದ್ದಾಗ ನನಗೆ ಬಹಳ ಖುಷಿ. ಸಿನಿಮಾ ಓಕೆ ಅಲ್ಲಿ ಮನೇಲಿಲ್ಲ. ಕಳೆದ ವರ್ಷ ಇದೇ time ಡಿಸೆಂಬರ್ ಫ್ಯಾನ್ಸ್ಗಳೆಲ್ಲ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಂಭ್ರಮಿಸಿದ್ರು. ಎಷ್ಟೋ ದೇವರುಗಳಿಗೆ ಆರೋಗ್ಯ ಕಟ್ಟಿದ್ರು. ಸೊ ಇವತ್ತು ಅದೇ ಅಭಿಮಾನಿಗಳು ಈ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಇದು ತುಂಬಾ ಅದ್ಭುತ ಆದಂತಹ response entire ಕರ್ನಾಟಕ. ಅಪ್ಪಾಜಿ ಅದಕ್ಕೆ ಅಭಿಮಾನಿ ಯಾಕಂತ ಹೇಳಿದ್ರೆ ಪ್ರೀತಿ ವಿಶ್ವಾಸದಿಂದಲೇ ನಾವು ಎಷ್ಟು ಮಟ್ಟಿಗೆ ಕೈ ಬಿಟ್ಟಿರೋದು. ಯಾವುದೇ ಕಾರಣಕ್ಕೂ ನಾವು ಕೈ ಬಿಟ್ಟಿಲ್ಲ. ಅದರಿಂದ ಬಹಳ ಖುಷಿ. ಅದು ಅದಕ್ಕೆ ಪ್ರತಿಫಲ ಸಿಕ್ಕಿದಾಗ ನಮಗೆ ಬಹಳ ಲಾಸ್ಟ್ ಇದೆ. 1 ವರ್ಷ ನಿನ್ನೆ ಆಪರೇಷನ್ ಆಗಿ 1 ವರ್ಷ ಡಾಕ್ಟರ್ ವಿಡಿಯೋ ಮಾಡಿ ಕಳಿಸಿ. ಅವ್ರು ಯಾರು ನಮ್ಮ ಪಾಲಿನ ದೇವರು ವೈದ್ಯರು ಏನು ಕನೆಕ್ಷನ್ ಇರುತ್ತೆ ಗೊತ್ತಾಗಲ್ಲ. ಅದೇ ಟೈಮ್ ಕನೆಕ್ಷನ್ ಸಿನಿಮಾದ ನೋಡ್ತಾರೆ. ಈಗ ಇಂಥ ಸಬ್ಜೆಕ್ಟ್ ಸೊ ಅದು ರಮೇಶ್ ಬಹಳ ಅದ್ಭುತ. ಅದಕ್ಕೆ ಅಪ್ಪಾಜಿ ನೋಡ ಧರ್ಮ ಕರ್ಮಗಳ ಮಧ್ಯೆ ಇರುವಂತ ಬದುಕನ್ನ ತುಂಬಾ ಚೆನ್ನಾಗಿ ಬದುಕಿ ಅಂತ ಇರುವಂತದ್ದು. ಬಟ್ ಇವತ್ತಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೋಡ್ತಾ ಇರ್ತೀವಿ ಎಲ್ಲ ಮತ್ತೊಂದು ದ್ವೇಷದ ಅಸೂಯದ ಜಾಸ್ತಿನೇ ಇರುತ್ತೆ. ಅಂತವ್ರಿಗೆ ತುಂಬಾ ಹೇಳ್ ಮಾಡ್ಸಿದ ಸಿನಿಮಾ ಅನ್ಸಿದೆ. ಈ ಧರ್ಮ ಕರ್ಮ ಬದುಕನ್ನು ತುಂಬಾ ಚೆನ್ನಾಗಿ ಸಂಭ್ರಮಿಸಿ ಅವ್ರಿಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ಯಾರ ಮನೆ ಯಾರ ಭಾವನೆ ಜೊತೆ ಆಟ ಆಡಕ್ ಹೋಗ್ತಾರೆ. ಆಟ ಆಡಿದಾಗ ಒಂದ್ ಸೀನ್ ಬರ್ತದೆ ನೋಡಿದ್ವಿ. ಯಾವ್ದೇ ಜನ ನಡೀತಾ ಇರ್ತಾರೆ, ಒಬ್ರು ವಿಡಿಯೋ ಮಾಡ್ತಾರೆ, ಯಾವ್ದೇ ಭಾವನೆ ಜೊತೆ ಆಟ ಆಡ್ತಾ ಟ್ರೈ ಟು ಸಾಲ್ವ್ ಮಾಡಕ್ಕಂದ್ರೆ ಬಹಳ ಕಷ್ಟ. ಏನಾಗ್ಬಿಟ್ಟಿದೆ ಅವಾಗ ಅದಕ್ಕನ್ನ ಬದುಕಕ್ ಬಿಡೋಣ. ಅದು ಭಾವನೆ ಇರ್ಬೇಕು. ಯಾರೇ ಆಗ್ಲಿ ಮನುಷ್ಯ ನಾವು ಮನುಷ್ಯ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಓಕೆ, ಮನುಷ್ಯ ಅರ್ಥ ಮಾಡ್ತೀವಿ. ಸೊಸೈಟಿ ಅಷ್ಟೇ ಎಷ್ಟು ದಿನ ಇರ್ತೀವಿ ನಾವು, ಎಷ್ಟು ದಿನ ಇರ್ತೀವಿ ನಾವು. ಅಷ್ಟು ದಿನ ನಾವೆಲ್ಲರೂ ಒಂದು ಅನ್ಯೋನ್ಯ ಸಾಕು.